ರೈತಾಪಿ ವರ್ಗದಿಂದ ಬಂದಿರುವಂತಹ ಶಾಸಕರು ರೈತರ ಮೇಲಿನ ಕಾಳಜಿಯಿಂದಾಗಿ ಮಂಚನಬೆಲೆ ಜಲಾಶಯದಿಂದ ರೈತರ ಜಮೀನಿಗೆ ನೀರು ಹರಿಸಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ಹೌದು, ರಾಮನಗರ ಕ್ಷೇತ್ರದ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ಶನಿವಾರ ಮಂಚನಬೆಲೆ ಜಲಾಶಯದಿಂದ ಎಡದಂಡೆ ನಾಲೆ ವೀಕ್ಷಣೆ ಮಾಡುವುದರ ಮೂಲಕ 25 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ಮರುಜೀವ ಕಲ್ಪಿಸುವುದಕ್ಕೆ ಶಾಸಕರು ಮುಂದಾಗಿದ್ದಾರೆ. ಈ ಯೋಜನೆ ಯಶಸ್ವಿಗೊಂಡರೆ ನೂರಾರು ರೈತರ ಬದುಕು ಹಸನಾಗಲಿದ್ದು 11,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹರಿಸಬಹುದಾಗಿದೆ. ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನೋಡಿ, ಇದು ರಾಮನಗರ ಜಿಲ್ಲೆ ಇತಿಹಾಸದಲ್ಲಿ ಅವರ ಇತಿಹಾಸ ಪುಟದಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ ಇದು. ನಾವೆಲ್ಲ ರೈತರ ಮಕ್ಕಳು. ನಮಗೆ ಬದುಕು ಕಟ್ಕೊಳ್ಳಿಕ್ಕೆ ನೀರೇ ಮುಖ್ಯ. ಇವತ್ತು ನಾವೆಲ್ಲರೂ ಕೂಡ ಹಾಲು ಮತ್ತು ರೇಷ್ಮೆ ಮೇಲೆ ಅವಲಂಬನೆ ಮಾಡಿಕೊಂಡು ಜೀವನವನ್ನು ಮಾಡ್ತಾಯಿದ್ದೀವಿ. ಈ ಚಾನಲ್ ಇವತ್ತೇನು ನಾವು ನಡ್ಕೊಂಡು ಬರ್ತಾಯಿದ್ದೀವಿ, ಇದು ಸುಮಾರು 25-30 ವರ್ಷಗಳ ಒಂದು ಇತಿಹಾಸ ಉಳ್ಳಂಥ ಚಾನಲ್ಗಳಿವು. ಇದಕ್ಕೆ ಆವತ್ತೇನೇ ಜನಗಳು ನಿರೀಕ್ಷೆ ಇಟ್ಟು ಸಾಕಷ್ಟು ಜನ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೋಬೋದು, ಇಲ್ಲಿ ನೀರಾವರಿ ಆಗ್ತದೆ ಅಂಥೇಳಿ ಕನ್ಸ್ಕೊಂಡ್ರು. ಆದರೆ ಅವರ ಕನಸು ಈಡೇರಲಿಲ್ಲ. ಸೊ ನಾವು ಇವತ್ತು ರೈತರ ಮಕ್ಕಳಾಗಿ, ಈ ಜಿಲ್ಲೆ ಮಕ್ಕಳಾಗಿ, ಈ ತಾಲೂಕಿನ ಮಕ್ಕಳಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು. ಒಂದು ನೀರಾವರಿ ಮಾಡಿ ಯಾರ್ಯಾರು ವಲಸೆ ಇವತ್ತೆಲ್ಲರೂ ಕೂಡ ಹೋಗಿ ಬೆಂಗಳೂರಿನಲ್ಲಿ ಮತ್ತೊಂದು ಜಾಗದಲ್ಲೆಲ್ಲ ಇವತ್ತು ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ತಡಿಬೇಕು. ಅವರ ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತಾಪಿ ವರ್ಗ ಜನ ಅವರ ವೃತ್ತಿಯನ್ನು ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೋಬೇಕಂತೇಳಿ ಇವತ್ತು ನಾವು ಇದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಂದು 4-5 ತಿಂಗಳ ಹಿಂದೆ ನಾವೇನೇ ಇಲ್ಲಿ ಈ ಚಾನಲ್ ಯಾವ ರೀತಿ ವ್ಯವಸ್ಥೆ ಇದೆ, ಏನೆಲ್ಲ ಮಾಡ್ಬೋದು ಅಂಥೇಳಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಮುಖಂಡರು ಓಡಾಡಿದ್ವಿ. ಸೊ ಇವತ್ತು ಕೆಲಸ ಕಾರ್ಯ ಎಲ್ಲ ನಮ್ಮೆಲ್ಲ ಮುಖಂಡರೆಲ್ಲ ಸೇರಿ ಇದನ್ನು ಚಾನಲನ್ನು ಒಂದು ಹಂತಕ್ಕೆ ಕ್ಲೀನಿಂಗ್ ಎಲ್ಲ ಮಾಡಿ ಇವತ್ತು ನೀರು ಬಿಡುವಂಥ ಸ್ಥಿತಿಗೆ ಇವತ್ತು ತಂದಿದ್ದಾರೆ. ಇನ್ನೊಂದು 15-20 ದಿವಸದಲ್ಲಿ, ಯಾಕಂದರೆ ಬೇಸಿಗೆನೂ ಕೂಡ ಇವತ್ತು ಭಾಳ ಹತ್ತಿರ ಬರ್ತಾಯಿದೆ. ಸೊ ಮಂಚನಬೆಲೆಲ್ಲೂ ನಮಗೆ ನೀರು ಬಿಡಲಿಕ್ಕೂ ಕೂಡ ಅವರು ಅಧಿಕಾರಿಗಳೆಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಸೊ ಒಂದು 15-20 ದಿವಸ ನಮ್ಮ ಮುಖಂಡರ ಜೊತೆಲೆಲ್ಲ ಚರ್ಚೆ ಮಾಡಿ ಫಸ್ಟ್ ಒಂದು ಟ್ರಯಲ್ ನೀರನ್ನು ಬಿಟ್ಟು ಎಲ್ಲೇ ಲೀಕೇಜು, ಡ್ಯಾಮೇಜಸ್ಸು ಎಲ್ಲೆಲ್ಲಿದೆ, ಏನೆಲ್ಲಿದೆ ಅದನ್ನೆಲ್ಲ ಕೂಡ ಶುದ್ಧೀಕರಣ ಮಾಡಿ ಇದನ್ನು ಶಾಶ್ವತವಾಗಿ ನೀರು ಹರಿಯುವಂಥ ಕೆಲಸ ಮಾಡಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. 11,000 ಹೆಕ್ಟರ್ ಅಂದರೆ ಸುಮಾರು ಒಂದು 25,000 ಎಕರೆ ಜಮೀನಿಗೆ ಇವತ್ತು ನೀರಾವರಿಯನ್ನು ಮಾಡ್ಬೋದು, ಎಡ ಮತ್ತು ಬಲ. ಸೊ ಆ ಕಡೆನೂ ಕೆಲಸ ಎಡ ಬಲನೂ ಮಾಡ್ತಾಯಿದ್ದಾರೆ. ಎಡ ಈಗಾಗಲೇ 90% ಎಲ್ಲ ಮಾಡಿದ್ದಾರೆ. ಈಗ 20 ಕಿಲೋಮೀಟ್ರ್ ಮಾಡಿದ್ದಾರೆ. ಇನ್ನೊಂದು 10 ಕಿಲೋಮೀಟ್ರಿಗೆ ಈಗಾಗಲೇ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ಅಧಿಕಾರಿಗಳು ಕೂಡ ಕ್ರಮ ತಗೊಳ್ಳಿಕ್ಕೆ 10 ಕಿಲೋಮೀಟ್ರಿಗೆ ಅವರು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಫಸ್ಟು ನಾವು ಎಡ ದಂಡೆಯನ್ನು ಯಾವುದೀಗ ರೆಡಿ ಆಗಿದೆ ಅದಕ್ಕೆ ನೀರನ್ನು ಬಿಡ್ತೀವಿ. ಬಲನೂ ಕೂಡ ಒಂದಿನ ಡೇಟ್ ನಿಗದಿ ಮಾಡಿ ನಮ್ಮ ಮುಖಂಡರಲ್ಲೂ ಕೂಡ ಇದೇ ರೀತಿ ಆ ನಾಲೆ ಮೇಲೆ ಕೂಡ ನಾವು ನಡಿಗೆಯನ್ನು ಮಾಡಿ ಅದನ್ನು ಕೂಡ ನೀರು ಬಿಡುವಂಥ ಕೆಲಸ ಅಲ್ಲಿ ಕೂಡ ನಾವು ಮಾಡ್ತೀವಿ. ಯಾವುದೇ ವಸ್ತು ಆಗಲಿ ಊರ್ಜಿತ ನಾವು ಅದರ ಬಗ್ಗೆ ನಾವು ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗಳು ಅಷ್ಟೇ, ರಸ್ತೆಯೂ ಅಷ್ಟೇ, ಬೇರೆ ಎಲ್ಲನೂ ವಸ್ತು ಹಂಗೆ ಇಲ್ಲಿ 25-30 ವರ್ಷದಿಂದ ಬಿಟ್ಟಿದ್ರು. ಅದಕ್ಕೆ ಜೀವದಾನ ಇರಲಿಲ್ಲ. ಇವತ್ತು ಜೀವ ತುಂಬ್ತಾ ಇದ್ದೀವಿ. ಮತ್ತು ಅದನ್ನೆಲ್ಲವೂ ಕೂಡ ಸರ್ಕಾರಿ ಸ್ವತ್ತಿದೆಲ್ಲವೂ ಕೂಡ ಯಾರೇ ಆಗಲಿ ಎಷ್ಟು ನಮಗೆ ವ್ಯವಸ್ಥಿತವಾಗಿ ಬೇಕು, ಈಗ ನೀರು ಬಿಡಲಿಕ್ಕೆ ಮತ್ತು ಬೇರೆ ರೀತಿಗೆ ಅಡುಗೆ ಮಾಡೋದಕ್ಕೆ ಅಥವಾ ವೆಹಿಕಲ್ಗಳು ಓಡಾಡೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಅವರೆಲ್ಲ ಕ್ರಮ ತಗೊಳ್ತಾರೆ, ಅಧಿಕಾರಿಗಳು ತಗೊಳ್ತಾರೆ.